ತಂಪೇನು ಧಿಕ್ಕಾರ ಧಿಕ್ಕಾರ ಸ್ವಾಮೀಜಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸ್ವಾಮೀಜಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸ್ವಾಮೀಜಿಗೆ ಧಿಕ್ಕಾರ, ಸಂಗನ ಬಸವ ಸ್ವಾಮೀಜಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಸಂಗನ ಬಸವ ಸ್ವಾಮೀಜಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ, ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಸ್ವಾಮಿಗೆ ಗಡಿಪಾರ ಮಾಡಿ, ಗಡಿಪಾರು ಮಾಡಿ, ಗಡಿಪಾರು ಮಾಡಿ, ಸಂಗನ ಬಸವ ಸ್ವಾಮಿಗೆ ಗಡಿಪಾರ ಮಾಡಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಬಿಜಾಪುರ ಕರ್ನಾಟಕ ರಾಜ್ಯ ಬಂಜಾರ ಮಹಾಸಭಾ ಮತ್ತು ಬಿಜಾಪುರ ಜಿಲ್ಲಾ ಕ್ರಾಂತಿ ದಳದ ಸಹಯೋಗ ಮತ್ತು ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ತಾಂಡಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಂದ ಸೇರಿಕೊಂಡು ನಿನ್ನೆ ಬಿಜಾಪುರ ನಗರದ ಮುಗಳಕೋಡು ಮಠದ ಹತ್ತಿರ ಏನು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ರಹಿಸಿ ಧರಣಿ ಹೋರಾಟದಲ್ಲಿ ಸಂಗನ ಬಸವ ಎಂಬ ಸ್ವಾಮಿಗಳು ಇವತ್ತು PSI ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಇವತ್ತು ಸೀತಾರಾಮ್ ಲಮಾಣಿ ಅವರಿಗೆ ಹೊಡೆದು ಕಪಾಳ ಮೋಕ್ಷವನ್ನು ಮಾಡಿ ಇವತ್ತು ಇಡೀ ಬರೀ ಬಂಜಾರ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೂ ಸಹ ಅಗೌರವ ತೋರಿಸ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿಗಳು ಮಾಡಿದ್ದಾರೆ. ಈಗಾಗಲೇ ಅವರ ಮೇಲೆ ಪ್ರಕರಣ ದಾಖಲೆಯಾಗಿದೆ ಅಂತ ಹೇಳಿ ನಾವು ಪೇಪರ್ದಲ್ಲಿ ಓದಿದ್ದೀವಿ. ಆದರೆ ಆ ಪ್ರಕರಣ ಅಷ್ಟೇ ಅಲ್ಲ, ಅವರು ಹೊರಗೆ ಬಂದ ತಕ್ಷಣ ಅವರ ಮೇಲೆ ಮಾನಹಾನಿ ಮತ್ತು ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿ ಅವರಿಗೆ ಸರಿಯಾಗಿರ್ತಕ್ಕಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿ ಸಮಾಜದ ಎಲ್ಲ ಮುಖಂಡರುಗಳು ಅದರ ಜೊತೆಗೆ ಇದು ಮುಗಿದ ತಕ್ಷಣ ನಾವು ಪೊಲೀಸ್ ಉಪಾಧೀಕ್ಷಕರು ನಾಗರಿಕ ಜಾರಿ ಇಲಾಖೆಯವರಿಗೆ ಅಲ್ಲಿನೂ ಸಹ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿನೂ ಮಾನಹಾನಿ ಮತ್ತು ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಬಿಜಾಪುರ ಜಿಲ್ಲೆಯ ಎಲ್ಲ ಬಂಜಾರ ಸಮಾಜದ ಮುಖಂಡರುಗಳ ಪರವಾಗಿ ವಿನಂತಿಯನ್ನು ಆಗ್ರಹವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಿನ್ನೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ಬಿಜಾಪುರ ಜಿಲ್ಲೆಯ ಮತ್ತು ಬಿಜಾಪುರ ನಗರದ ಬಂಜಾರ ಸಮಾಜದ ಎಲ್ಲ ಮುಖಂಡರುಗಳು ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ನಿನ್ನೆ ಸಂಗನ ಬಸವ ಎಂಬ ಸ್ವಾಮಿಯವರು ಸರ್ಕಾರಿ ಕಾಲೇಜ ಪ್ರತಿಭಟನೆ ವೇಳೆಯಲ್ಲಿ ಆದರ್ಶ್ ನಗರದ PSI ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಮತ್ತು ಅವರ ಸಿಬ್ಬಂದಿ ಮೇಲೆ ಅವಾಚ್ಯ ಶಬ್ದಗಳನ್ನು ಬೇಯ್ದು ಅವರನ್ನು ನಿಂದಿಸಿ ಅವರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಈಗಾಗಲೇ ಅವ್ರ ಮೇಲೆ ಕೇಸ್ ಆಗಿದೆ, ಜೈಲು ಪಾಲಾಗಿದ್ದಾರೆ. ಅವರಿಗೆ ಬಂದ ತಕ್ಷಣ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಈ ಮನೆಯ ಜೊತೆಗೆ ನಾವು ಪೊಲೀಸ್ ಉಪಾಧೀಕ್ಷಕರು ಜಾರಿ ನಿರ್ದೇಶನಾಲಯ ಅವರಿಗೆ ಅಲ್ಲಿನೂ ಸಹ ಕಂಪ್ಲೇಂಟ್ ಮಾಡ್ತೀವಿ. ಅವ್ರ ಮೇಲೆ ಅವರೇನು ಈ ಬಂಜಾರ ಸಮಾಜ ಇವತ್ತೇನು ಬಡ ಸಮಾಜ ಇದೆ, ಈ ಸಮಾಜಕ್ಕೆ ಅನ್ಯಾಯವಾಗಿ ಅವರನ್ನು ಬಡಿದು ಹೊಡೆದು ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ಏನು ನಿಂದಿಸಿದ್ದಾರೆ, ಅವರಿಗೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ಅವರ ಮೇಲೆ ದಾಖಲಿಸಿ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕಂತೇಳಿ ಎಲ್ಲ ಮುಖಂಡರ ಪರವಾಗಿ ಜಿಲ್ಲೆಯ ಬಂಜಾರ ಸಮಾಜದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ಸರ್, ಇವತ್ತು ಅವ್ರ ಮೇಲೆ ಯಾವ ಪ್ರಕರಣ ಹಾಕಿದ್ದಾರೆ ಪೊಲೀಸರು, ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ನಮ್ಗೆ ಗೊತ್ತಾಗಿಲ್ಲ. ಅಲ್ಲ, ನಮಗಂತೂ ಪೇಪರ್ನಾಗ ನೋಡಿ ನಾವು ಅಷ್ಟೇ. ಪೇಪರ್ನಾಗ ಅವರು ಅರೆಸ್ಟ್ ಆಗಿದ್ದಾರೆ, ಆ ಕಂಪ್ಲೇಂಟ್ ಆಗಿದೆ, ಕೇಸ್ ಆಗಿದೆ ಅಂಥೇಳಿ ಬಂದಿದೆ ಅಷ್ಟೇ. ಆದರೆ ಅದನ್ನು ನೋಡಿಕೊಂಡು ಮತ್ತು ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹರಿದಾಡ್ತಾ ಇದೆ. ಪೊಲೀಸರನ್ನು ಹೊಡಿತಾ ಇರೋದು ಮತ್ತು ಅವರ ಸಿಬ್ಬಂದಿಗೆ ಹೊಡಿತಾ ಇರೋದು, ಬೇಯ್ತಾ ಇರೋದು ಹರಿದಾಡ್ತಾ ಇದೆ. ಅದನ್ನು ನೋಡಿ ನಾವೆಲ್ಲರೂ ಭಾಳ ಆಕ್ರೋಶ ಭರಿತರಾಗಿ ಇವತ್ತು ಜಿಲ್ಲಾಧಿಕಾರಿಗೆ ಜಿಲ್ಲೆಯಿಂದ ಬಂಜಾರ ಸಮಾಜ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅದು ಯಾವ ಕಾರಣಕ್ಕೆ ಅಂದರೆ ಅವ್ರ ಪ್ರತಿಭಟನೆ
ಹೋಗ್ತಾ ಇದ್ದರು. ಅವರನ್ನು ಜನರಿಗೆ ಸಾಕಷ್ಟು ಜನರಿಗೆ ಹೋಗ್ತಕ್ಕಂಥ ರಸ್ತೆ ಒಳಗೆ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಪೊಲೀಸ್ ಇಲಾಖೆಯವರು ಒಳ್ಳೆಯ ಕೆಲಸವನ್ನೇನು ಮಾಡ್ಲಿಕ್ಕೆ ಹೋಗಿದ್ರು. ಅವರನ್ನೇ ಕಪಾಳ ಮೋಕ್ಷ ಮಾಡಿ ಅವರನ್ನು ಬೇದಿದ್ದಾರೆ, ಹೊಡೆದಿದ್ದಾರೆ. ಸರ್, ಇದು ಮೆಡಿಕಲ್ ಕಾಲೇಜ್ ಸರ್ಕಾರಿ ಬಿಜಾಪುರಕ್ಕೆ ಬಂದ ಒಳ್ಳೆ ಕೆಲಸ ಇಲ್ಲ ಕಾಲೇಜ್ ಪ್ರಶ್ನೆ ಹೊಡ್ತಾ ಇದೆ. ಅಲ್ಲ, ಅದು ಕಾಲೇಜದ ಐತ್ರಿ. ಅದನ್ನು ಸರ್ಕಾರ ಅದರ ಜನಪ್ರತಿನಿಧಿಗಳು ನಿರ್ಧಾರ ಮಾಡ್ತಾರೆ. ಒಳ್ಳೆಯದು ಏನು ಜನರಿಗೆ ಒಳ್ಳೆಯದು ಮಾಡಬೇಕು, ಅದ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರು ನಿರ್ಧಾರ ಮಾಡ್ತಾರೆ. ಆದರೆ ಹೋರಾಟ ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ರೀತಿಯಿಂದ ಹೋರಾಟ ಇರಬೇಕು. ಈಗಲೇ ನಮ್ಮ ರಾಜು ಕಣಸಾರಿ ಅವರು ಹೇಳಿದ್ರು, ಒಂದು ಸ್ವಾಮೀಜಿಗಳಾದವರು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಅದನ್ನು ಬೇಯ್ದು ಪೊಲೀಸರನ್ನೇ ಹೊಡಿತಾರೆ, PSIನ ಹೊಡಿತಾರಪ್ಪ ಅಂತಂದ್ರೆ ಇವತ್ತು ಕಾನೂನು ಯಾವ ರೀತಿ ಯಾವ ಮಟ್ಟಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹೊಡಿತಾರಂತಂದ್ರೆ ನಿಮ್ಮದೇನು ಗತಿ ನಾಳೆ. ಹಂಗಾಗಿ ಇವತ್ತು ಏನು ಅವ್ರು ಮಾಡಿದ್ದಾರೆ, ಏನು ಇವತ್ತೇನು ಹೊಡೆದಿದ್ದಾರೆ, ಅವರ ಮೇಲೆ ಶಿಸ್ತಿನ ಕ್ರಮ ಬಹುತೇಕ ರಾಜು ಕಣಸಾರಿ ಅವ್ರು ಹೇಳ್ದಂಗೆ ಅವ್ರಿಗೆ ಗಡೀಪಾರನೂ ಸಹ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಹಾಂ, ಅದು ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣ ಅಂತೂ ನಾವು ಕೇಸ್ ಕೊಡ್ತೀವಿ. ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಈಗ ನೀವು ದಾಖಲು ಮಾಡ್ತೀವಿ ಅವರು ಸ್ವತಃ PS ಅದಾರ, ಅವ್ರ ಲಿಮಿಟ್ದಲ್ಲಿ ಆಗಿರೋ ಘಟನೆ ಇದೆ, ಅವ್ರು ಮಾಡಕ್ಕೆ ಬರುವುದಿಲ್ಲ. ಅಲ್ಲ, ನಾವು ಸಮಾಜಕ್ಕೆ ಬೈದಾರಲ್ರಿ, ಅವರು ಸಮಾಜಕ್ಕೆ ಬೈದಿದ್ದರಿಂದ ಮತ್ತು ಸಮಾಜದ ಒಬ್ಬ ಮನುಷ್ಯಗೆ ಬೈದಾರ ಹೊಡೆದಾರ ಅಂತಂದ್ರೆ ನಮ್ಗೆ ಎಷ್ಟು ನೋವಾಗಿರಬಾರ್ದು. ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಒಬ್ಬ ಸ್ವಾಮಿಗಳು ಹೊಡೆದಾಗ ಮತ್ತು ಬೈತಾರೆ ಅಂತಂದ್ರೆ ಒಬ್ಬ ಪೊಲೀಸ್ ಇಲಾಖೆಗೆ ಹೊಡಿತಾರಂದ್ರೆ ನಿಮ್ದೇನು ನಾಳೆ. ಹಂಗಾಗಿ ಅದನ್ನು ರಕ್ಷಣೆ ಮಾಡೋರೇ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಭಾಳ ದೊಡ್ಡ ಪ್ರಕರಣವನ್ನು ದಾಖಲೆ ಮಾಡಿ ಅವರಿಗೆ ಗಡೀಪಾರನೂ ಸಹ ಮಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಅರ್ಜುನ್ ರಾಠೋಡ್. ದಿವಸ ಏನು ಇದು ಸ್ವಾಮಿಗಳು ಮಾಡಿದ ಪ್ರಕರಣಕ್ಕೆ ನಾವು ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಲಿಕ್ಕೆ ನಾವು ಎಲ್ಲ ಬಂಜಾರ ಸಮಾಜದವರು ಬಂದಿದ್ದೇವೆ. ಯಾಕಂದರೆ ಈಗ ನಮ್ಮ ಸಮಾಜಕ್ಕಾಗಲಿ ಉಳಿದ ಸಮಾಜಕ್ಕಾಗಲಿ ಯಾವುದೇ ಸಮಾಜ ಇರಲಿ, ಯಾವುದೇ ಒಬ್ಬ ಬೋಧನೆ ಕೊಡುವಂಥ ಸ್ವಾಮಿ, ಒಳ್ಳೆಯ ಆಚಾರ ವಿಚಾರಗಳು ಹೇಳುವಂಥ ಸ್ವಾಮಿ, ಆ ಸ್ವಾಮಿಗೆ ಆಚಾರ ವಿಚಾರ ಗೊತ್ತಿಲ್ಲ, ಅವನಿಗೆ ಏನು ಮಾಡಬೇಕು ಎಂಬುದಕ್ಕಿಲ್ಲ. ಅಧಿಕಾರಿಯ ಮೇಲೆ, ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಸಾರ್ವಜನಿಕದ ಆಚಾರ ವಿಚಾರಗಳು ಎಲ್ಲಿಗೆ ಹೋಯ್ತು ಸ್ವಾಮಿ? ನಾವೇನು ಹೇಳ್ತೀವಂದ್ರೆ ಆ ಒಬ್ಬ ಸ್ವಾಮಿ ಅನ್ಯಾಯ ಮಾಡಿದ್ದಕ್ಕಾಗಿ ಜಿಲ್ಲಾ SP ಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ತನ್ನ ವ್ಯಾಪ್ತಿಯಲ್ಲಿ ಏನು ಕಾರ್ಯಕ್ರಮ ಮಾಡಬೇಕು, ಏನು ಕಾನೂನು ಕ್ರಮ ಕೈಗೊಳ್ಳಬೇಕು, ಏನು ಮಾಡಬೇಕು ಎಂಬುದು ಮಾಡಿದ್ದಾರೆ. ಅವರು ಜಿಲ್ಲಾ SP ಅವರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೇಲಿನ ಮೇಲೆ ಇಂಥ ಅನ್ಯಾಯಗಳು ನಮ್ಮ ಜನರಿಗೆ ಸಂರಕ್ಷಣೆ ಕೊಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಈ ಆಡಳಿತ ಎಲ್ಲಿ ಹೋಯ್ತು? ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೇವೆ. ಯಾಕಂದ್ರೆ ಯಾವುದೂ ತರಹದ ಮುಂದೆ ಅನ್ಯಾಯ ಆಗಬಾರ್ದು. ನಮ್ಮ ಬಂಜಾರ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆ ಆಗಲಿ ರಾಜ್ಯ ಆಗಲಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೆವು. ಯಾಕಂದ್ರೆ ಯಾವುದೇ ತರದಿಂದ ನಮ್ಮ ಸಮಾಜವನ್ನು ಕೀಳುಮಟ್ಟದಿಂದ ಅವರಿಗೆ ಯಾಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅವಂದು ಸೀತಾರಾಮ ಲಮಾಣಿ PSI ಅಂತ ಇದೆ. ಅಂದ್ರೆ ಲಮಾಣಿ ಅಂತ ಇದ್ದಾಗ ಇವ್ರು ಏನ್ ಮಾಡ್ಕೊಳ್ಳೋರು ಅಂತ ಹೇಳಿನೇ ಆ ಸ್ವಾಮೀಜಿ ಅವನ ಮೇಲೆ ಏಟನ್ನು ಹಾಕಿದ್ದಾನೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಯೂನಿಫಾರ್ಮ್ ಇಲ್ಲ, ಅವ್ರದ್ದು ಒಂದು ಡ್ರೆಸ್ ಇದೆ ಅಲ್ಲ, ಇತ್ತದಲ್ರಿ ಅವ್ರದ್ದು ಯೂನಿಫಾರ್ಮ್ ಒಳಗೆ ಇರ್ಲಿಕ್ಕಂದ್ರೂ ಅವ್ರದ್ದು ಇದು ಇತ್ತು, ಬ್ಯಾಚ್ ಇತ್ತು. ಸ್ಟಿಕ್ ಇರ್ಲಾರ್ದೆ ಇವ ಅದಂತ ಹೇಳಿಕ್ ಬರಂಗಿಲ್ಲ ಸಾಹೇಬ್ರೆ. ಅವ್ರದ್ದು ಸ್ಟಿಕ್ ಇದ್ದಾಗ ಎಲ್ಲಾರ್ದು ಬ್ಯಾಚ್ ಇದೆ. ಬ್ಯಾಚ್ ಮೇಲೆ ಇವ PSI, ಇವ ಪೊಲೀಸ್, ಇವ ಸೀತಾರಾಮ್ ಲಮಾಣಿ, ಇವ ಭೀಮು ಲಮಾಣಿ, ಇವ ಗೋಮು ಲಮಾಣಿ ಅಂತ ಇರ್ತದೆ ಸರ್. ಅವಾಗ ಇವರನ್ನು ಕಂಡು ಇವ್ರೇನ್ ಮಾಡ್ತಾರೆ, ಈ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಾತಿದವ್ರು ಅಂತ ಹೇಳಿ ಜಾತಿ ನಿಂದನೆ ಮಾಡಿನೇ ಬೇಕತ್ಲೇನೆ ಅವನಿಗೆ ಏಟ ಹೊಡಿದಾನೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತಕ್ಕ ಶಿಕ್ಷೆ ಆದ ನಂತರ ಇವನಿಗೆ ಗಡೀಪಾರ ಆಗಲೇಬೇಕು. ಒಂದ ವೇಳೆ ಗಡೀಪಾರ ಮಾಡದೇ ಇದ್ದರೆ ನಾವು ಜಿಲ್ಲೆಯಾದಂತ ರಾಜ್ಯವಾದಂತ ಹೋರಾಟವನ್ನು ಮಾಡ್ತೀವಿ. ಅವಾಗಿಂದ ಗತ್ಲೆ ನಾವು ಜಾತಿ ಹೋರಾಟ ಮಾಡುವಂತ ಅಂತ ಇಲ್ಲ. ಅವಾಗ ಒಂದು ಟೈಮ್ ಹೋಯ್ತು. ನಮ್ಮ ಸಮಾಜನ್ನು ಇನ್ನು ಅಡವಿಯಲ್ಲಿ ಅಲ್ಲಿ ಇಲ್ಲಿ ಇದ್ರು. ಈಗೆಲ್ಲ ಅವೇರ್ನೆಸ್ ಆಗಿದ್ದೇವೆ, ಹೋರಾಟ ಮಾಡಲಿ ನಾವು ಶಕ್ತರಿದ್ದೇವೆ.
ಅಂತ ಹೇಳಿ ನಾನು BB ಲಮಾಣಿ, ಕರ್ನಾಟಕ ಪೊಲೀಸ್ ಮಹಾಸಂಘ ಜಿಲ್ಲಾಧ್ಯಕ್ಷ. ಸಂಗನ ಬಸವೇಶ್ವರ ಸ್ವಾಮಿ ತೋನ್ಶಾಳಿಯವರ ಮೇಲೆ ಕ್ರಮ ಜರುಗಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಂಜಾರ ಲಮಾಣಿ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 1/1/2026 ಸಮಯ 11ರಿಂದ 1 ಗಂಟೆಯ ಒಳಗೆ ವಿಜಯಪುರದ ಮುಗಳಖೋಡ ಮಠದ ಹತ್ತಿರ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆಗ್ರಹಿಸಿ ಧರಣಿ ನಡೆಸುತ್ತಿರುವ ತೋನ್ಶಾಳ್ ಸಂಗನ ಬಸವೇಶ್ವರ ಸ್ವಾಮೀಜಿ ಅವರು ಆದರ್ಶ ನಗರದ ನಮ್ಮ ಬಂಜಾರ ಲಂಬಾಣಿ ಸಮಾಜದ PSI ಸೀತಾರಾಮ್ ಲಮಾಣಿಯವರಿಗೆ ಕಪಾಳ ಮೋಕ್ಷ ಮಾಡಿ ಅವಾಚ್ಯ ಶಬ್ದ ಬೈದು ನಿಂದಿಸಿದ್ದಾರೆ. ಹಾಗಾಗಿ ಬಂಜಾರ ಲಮಾಣಿ ಸಮಾಜಕ್ಕೆ ಅಗೌರವ ಮಾಡಿದಲ್ಲದೆ ಸೀತಾರಾಮ್ ಲಮಾಣಿಯವರಿಗೆ ಹಾಗೂ ಬಂಜಾರ ಸಮಾಜಕ್ಕೆ ಧಕ್ಕೆ ನೋವು ಅಗೌರವ ಮಾಡಿದ ಸಂಗನ ಬಸವೇಶ್ವರ ಸ್ವಾಮೀಜಿಯವರ ಮೇಲೆ ಮಾನಹಾನಿ ಹಾಗೂ ದೌರ್ಜನ್ಯ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸುವ ಸಮಸ್ತ ಬಂಜಾರ ಲಮಾಣಿ ಸಮಾಜದ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲದೆ ಬಹುಶಃ ಬಿಜಾಪುರ ಜಿಲ್ಲೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಹಿಂದೆ ಬೇರೆ ಸ್ವಾಮೀಜಿಯವರು ಬರೀ ಮಾತನಾಡಿದ್ರು, ಅವರಿಗೆ ಬಿಜಾಪುರ ಜಿಲ್ಲೆಯಿಂದ ಗಡಿಪಾರ ಮಾಡಿದ್ರು. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಸ್ವಾಮೀಜಿ ಅಂದ್ರೆ ಶಾಂತಿಯ ಪ್ರತೀಕ. ಸ್ವಾಮಿಗಳು ಎಲ್ಲ ಸಮಾಜ ಅವ್ರಿಗೆ ಅಷ್ಟೇ ಇರುತ್ತೆ, ಸಮಾಜಕ್ಕೆ ಒಳ್ಳೆಯ ಶಾಂತಿ ತರುವಂತ ಮಾಡ್ತಾರೆ. ರಾಜ್ಯಕ್ಕೆ ಜಿಲ್ಲೆಗೆ ಏನಾದ್ರೂ ಇವತ್ತಿನ ದಿವಸ ನಮಗೆ ಒಳ್ಳೇದಾಗತ್ತಪ್ಪ ಅಂದ್ರೆ ಸ್ವಾಮೀಜಿ ಅವರಂತೇಳಿ ನಾವು ಬಯಸ್ತೀವಿ. ಏನಾದ್ರೂ ಸಂಸ್ಕಾರ ಕಲಿಬೇಕಂದ್ರೆ, ಏನಾದ್ರೂ ನಾವು ಇವತ್ತಿನ ದಿವಸ ಸಮಾಜದಲ್ಲಿ ಬದಲಾವಣೆ ತರಬೇಕಂದ್ರೆ ಸ್ವಾಮಿಗಳ ಹತ್ರ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದ್ರೆ ಸ್ವಾಮೀಜಿ ಅವರು ಈ ನಮ್ಮ ಸಮಾಜವನ್ನು ಇವತ್ತಿನ ದಿವಸ ಒಳ್ಳೆಯ ದಾರಿಗೆ ತಗೊಂಡು ಹೋಗ್ತಾರೆ ಅನ್ನುವಂಥ ಭರವಸೆ ನಮಗೆಲ್ಲ ಯೂತ್ಸ್ರಿಗೆ, ಹಿರಿಯರಿಗೆ, ಪ್ರತಿಯೊಂದು ಸಮಾಜಕ್ಕೆ ಇರುತ್ತೆ. ಆದ್ರೆ ಸ್ವಾಮಿಗಳು ಕಪಾಳ ಮೋಕ್ಷ ಮಾಡ್ತಾರಪ್ಪ ಅಂದ್ರೆ ಇವರು ಸ್ವಾಮೀಜಿ ಅಲ್ಲ, ಗೂಂಡಾಗಳು ಇವರು. ಇಂಥ ಸ್ವಾಮೀಜಿಗಳಿಗೆ ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಇಲ್ಲ. ಇಂಥವರಿಗೆ ಮಠದಲ್ಲಿ ಇಟ್ಕೊಳ್ಳುವಂತ ಇವತ್ತಿನ ದಿವಸ ಯಾರೇ ಭಕ್ತಾದಿಗಳಿರಲಿ, ಇವತ್ತು ಯಾರೇ ಸ್ವಾಮೀಜಿಗಳಾಗಿರ್ಲಿ, ಅವ್ರ ಸಮಾಜಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರಪ್ಪ ಅಂದ್ರೆ ಅವ್ರ ಸ್ವಾಮಿಗಳೇ ಅಲ್ಲ. ಇವತ್ತಿನ ದಿವಸ ಸಾಮಾನ್ಯ ಪ್ರಜೆಗಳಿಗೆ ಮಾಡಿರೋದಲ್ಲ, ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡಿರುವಂತದ್ದು. ಇವತ್ತಿನ ದಿವಸ ಅಧಿಕಾರಿಗಳು ಯಾವುದೇ ಸಮಾಜದ ಇರಬಹುದು, ನಾವು ಬಂಜಾರ ಸಮಾಜ ಅಂತ ಇವತ್ತಿನ ದಿವಸ ಅದನ್ನ ಗಣನೆಗೆ ತಗೊಳ್ಕೊಳ್ಳೋಂಗಿಲ್ಲ. ಯಾವುದೇ ಇವತ್ತಿನ ದಿವಸ ಸಮಾಜದ ಅಧಿಕಾರಿಗಳಿದ್ರು ಅವರು ನಮಗೆ ಶಾಂತಿಯುತವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಂಡು ಕೊಡುವಂತ ಅಧಿಕಾರಿಗಳು. ಸ್ಟೇಷನ್ ಯಾವುದೇ ಆಗಿರಬಹುದು, ಹದ್ದೆ ಯಾವುದೇ ಆಗಿರಬಹುದು. ಇವತ್ತಿನ ದಿವಸ ಇಂಥ ಸ್ವಾಮಿಗಳು ಇವತ್ತಿನ ದಿವಸ ಅಧಿಕಾರಿಗಳಿಗೆ ಕೈ ಮಾಡ್ತಾರಪ್ಪ ಅಂದ್ರೆ ಕಾನೂನು ಎಲ್ಲಿದೆ ಅಂತ ಪ್ರಶ್ನೆ ನಮ್ಮೆಲ್ಲರಲ್ಲಿ ಮೂಡುತ್ತೆ. ನಾವೆಷ್ಟು ಸೇಫ್ ಆಗಿದ್ದೀವಿ? ಒಬ್ಬ PSI ಗೆ ನೇರವಾಗಿ ಪಬ್ಲಿಕ್ ಅಲ್ಲೇ ಕಪಾಳ ಮೋಕ್ಷ ಮಾಡ್ತಾರಪ್ಪ ಅಂದ್ರೆ ಜನಸಾಮಾನ್ಯರು ಎಷ್ಟು ಸೇಫ್ ಆಗಿದ್ದಾರೆ ಎಂದು ಇವತ್ತಿನ ದಿವಸ ನಮ್ದು ಪ್ರಶ್ನೆ ಇದೆ. ಅದಕ್ಕಾಗಿ ಬಿಜಾಪುರ ಜಿಲ್ಲಾ ಬಂಜಾರ ಸಮಾಜದ ಅರ್ಜುನ್ ರಾಠೋಡ್ ಸಾಹೇಬ್ರು, ಶಂಕರ್ ಸಾಹೇಬ್ರು, BB ಲಮಾಣಿ ಸಾಹೇಬ್ರು, ಇವತ್ತಿನ ದಿವಸ ನಮ್ಮ ಚಂದ್ರಶೇಖರ್ ಸಾಹೇಬ್ರು ಮತ್ತು ಮಹಾರಾಜರು, ಎಲ್ಲ ಗಣ್ಯತಿಗಣ್ಯಗಳು ಇವತ್ತಿನ ದಿವಸ ಶಾಂತಿಯುತವಾಗಿ ಸ್ವಾಮೀಜಿಗಳ ಮೇಲೆ ಕ್ರಮ ತಗೋಬೇಕಂತ ಹೇಳಿ ನಾವು ಇವತ್ತಿನ ಕಳಕಳಿಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ತಮಗೆಲ್ಲರಿಗೂ ಗೊತ್ತಿದೆ, ಹಿಂದೆ ಸ್ವಾಮೀಜಿ ಮಾತನಾಡಿದಕ್ಕೆ ಗಡಿಪಾರ ಮಾಡಿದ್ದಾರೆ, ಈ ಜಿಲ್ಲೆಗೆ ಬರಬಾರ್ದಂತ ಹೇಳಿ. ಇವ್ರು ಕಪಾಳ ಮೋಕ್ಷ ಮಾಡಿರುವಂತದ್ದು ಸಾಮಾನ್ಯರ ಮೇಲೆ ಅಲ್ಲ, ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡಿರುವಂತದ್ದು. ಇವ್ರ ಮೇಲೆ ಎಂಥದ್ದು ಕ್ರಮ ತಗೋತಾರ ಅಂತ ಹೇಳಿ ಕಾದು ನೋಡ್ತೀವಿ. ಒಂದ್ ವೇಳೆ ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ರೆ ಬರುವಂತ ದಿನಮಾನಗಳಲ್ಲಿ ಉಗ್ರ ಹೋರಾಟ ಬಿಜಾಪುರ ಜಿಲ್ಲೆಯಿಂದ ಪ್ರತಿ ತಾಂಡಗಳಿಂದ ಇವತ್ತಿನ ದಿವಸ ರೋಡಿಗಿಳಿತೀವಿ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಂಧುಗಳೇ.